ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಸೂರಜ್ ಮತ್ತು ಮಾಳು ನಿಪ್ನಾಳ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರತಕ್ಕಂಥದ್ದು ಸಾಕಷ್ಟು ಜನರಿಗೆ ಬೇಜಾರಿದೆ. ಅದರಲ್ಲೂ ಕೂಡ ಮಾಳು ನಿಪ್ನಾಳ್ ಹೊರಗಡೆ ಬಂದಿರತಕ್ಕಂಥದ್ದು ಉತ್ತರ ಕರ್ನಾಟಕ ಜನರಿಗೆ ತುಂಬಾ ನೋವು ಕೂಡ ಮಾಡಿದೆ. ಅದೇ ರೀತಿಯಾಗಿ ಸೂರಜ್ ಹೊರಗಡೆ ಬಂದಿರತಕ್ಕಂಥದ್ದು ಕೂಡ ಬಿಗ್ ಬಾಸ್ ವೀಕ್ಷಕರಿಗೆ ಒಂದು ತುಂಬ ಬೇಸರವನ್ನು ಕೂಡ ವ್ಯಕ್ತಪಡಿಸಿದೆ. ಬಹುಶಃ ಆ ವ್ಯಕ್ತಿಗೂ ಕೂಡ ತುಂಬ ಬೇಜಾರು ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾಗಿ. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಈಗ ಇರುವಂಥ ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದರೆ ಮತ್ತು ಇರುವಂಥ ಸ್ಪರ್ಧಿಗಳಿಗೆ ಇರುವಂಥ ಸಪೋರ್ಟನ್ನು ಹೋಲಿಕೆ ಮಾಡಿದರೆ ಸೂರಜ್ ಮತ್ತು ಮಾಳು ನಿಪ್ನಾಳ್ ಇಬ್ಬರೂ ಕೂಡ ಅರ್ಹರಿದ್ದರು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಇದು ಜನರ ಅಭಿಪ್ರಾಯವೂ ಕೂಡ ಆಗಿದೆ. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸೂರಜ್ ಕೂಡ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಸೊ ಆ ಕುರಿತಾಗಿ ಏನು ಪೋಸ್ಟ್ ಅದು ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸೂರಜ್ ಒಂದು ಪೋಸ್ಟನ್ನು ಮಾಡಿದ್ದಾರೆ ತಮ್ಮ ಒಂದು ಖಾತೆಯಲ್ಲಿ. ಅದು ಏನು ಅಂತ ಗಮನಿಸೋದಾದರೆ, ಒಂದು ಲಾಂಗ್ ಜರ್ನಿಯಲ್ಲಿ ಜೊತೆ ನಿಂತಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ, ನಿಮ್ಮ ಮನೆ ಮನಸ್ಸಲ್ಲಿ ಜಾಗ ಕೊಟ್ಟಿದ್ದೀರಾ. ದೊಡ್ಡ ಮನೆಯಿಂದ ಶುರುವಾದ ನಂಟು ಮುಂದಿನ ದಾರಿಯಲ್ಲಿ ಇನ್ನಷ್ಟು ಬಿಗಿಯಾಗಿ ಇರುತ್ತೆ ಅನ್ನೋದೇ ನಂಬಿಕೆ. ನಾಮಿನೇಟ್ ಆದಾಗೆಲ್ಲ ಮನಪೂರ್ತಿಯಾಗಿ ವೋಟ್ ಮಾಡಿದ ಪ್ರತಿಯೊಬ್ಬರಿಗೂ ಈ ಕನ್ನಡಿಗನ ಧನ್ಯವಾದಗಳು. ಈ ರೀತಿಯಾಗಿ ಒಂದು ಪೋಸ್ಟ್ ಕೂಡ ಮಾಡಿರ್ತಕ್ಕಂಥ ಇದೆಲ್ಲವನ್ನು ಕೂಡ ನೋಡಿದ್ರೆ ನಿಜಕ್ಕೂ ಒಂದು ಕಡೆ ಬೇಸರವಾಗುತ್ತೆ. ಈ ಬಿಗ್ ಬಾಸ್ನವರು ಈ ಒಂದು ಇಬ್ಬರು ಸ್ಪರ್ಧಿಗಳಿಗೆ ಹೀಗೆ ಏಕೆ ಮಾಡಿದ್ರು ಅನ್ನೋ ರೀತಿಯಲ್ಲಿ ಒಂದು ಅನುಮಾನ ಕಾಡೋದಕ್ಕೆ ಪ್ರಾರಂಭವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಸದ್ದು ಮಾಡ್ತಾ ಇದ್ದಾವೆ. ಸಾಕಷ್ಟು ಈಗಾಗಲೇ ಸಪೋರ್ಟ್ ಇತ್ತು, ವೋಟಿಂಗ್ ಮೂಲಕನೇ ಒಂದು ಬಿಗ್ ಬಾಸ್ನ ನಡೆಸ್ತಾರೆ ಅಂತಂದಾಗ ಮಾಳು ನಿಪ್ನಾಳ್ಗೆ ಸಹಜವಾಗಿ ಉತ್ತರ ಕರ್ನಾಟಕದ ಜನಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆದರೂ ಕೂಡ ಅವರನ್ನು ಹೊರಗಡೆ ಬರೋದಕ್ಕೆ ಹೇಗೆ ಸಾಧ್ಯ? ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದರೆ ಅವರು ಉತ್ತಮ ಇದ್ದಾರೆ ಅನ್ನೋ ರೀತಿ ಒಂದಿಷ್ಟು ಆರೋಪ ಮತ್ತು ಒಂದಿಷ್ಟು ಬೇಸರವನ್ನು ಕೂಡ ಜನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.